ಏನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಕೂಡಿದಂತಕ್ಕಂಥ ನಿಮ್ಮೆಲ್ಲರನ್ನು ವಂದಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗಿನ ಮೇಲೆ ಕೆತ್ತೋಣ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆ ಹೋಗೋಣ. ಶುಕ್ರವಾರದಲ್ಲಿ ಆ ಕಡೆ ಶುಕ್ರವಾರ ನಾವು ಒಂದು ಸಂದೇಶವನ್ನು ಗಾದೆಪುರ ಮನೆಯಲ್ಲಿ ನಾವು ಧ್ಯಾನ ಮಾಡಿದ್ವಿ. ಆ ಸಂದೇಶದ ಶೀರ್ಷಿಕೆ ಏನಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಮ್ಮ? ಯಾವ ವಿಷಯ ಇತ್ತಮ್ಮ? ಮರೆತು ಬಿಟ್ಟಿರಿ? ಹಲ್ಲೆಲೂಯಾ. ದೇವರ ಹೆಸರನ್ನು ನೆನಪಿಗೆ ಬರಮಾಡುವಂಥ ಸ್ಥಳದಲ್ಲಿ ಆತನು ಬಂದು ನಮ್ಮನ್ನು ಏನು ಮಾಡ್ತಾನೆ? ಆಶೀರ್ವದಿಸ್ತಾನೆ ಎನ್ನುವಂಥ ಸಂದೇಶವನ್ನು ನಾವು ಕೇಳಿದಂಥವರಾಗಿದ್ವಿ. ಹಲ್ಲೆಲೂಯಾ. ವಿಮೋಚನ ಕಾಂಡ ಪುಸ್ತಕ 20ನೇ ಅಧ್ಯಾಯದಲ್ಲಿರ್ತಕ್ಕಂಥ ಆ ಸಂದೇಶ ಭಾಗವನ್ನು ನಾವು ನೋಡಿದಂಥವ್ರು. ಯಾರು ಕಷ್ಟದ ಸಮಯದಲ್ಲಿ, ನಷ್ಟದ ಸಮಯದಲ್ಲಿ, ಸೋಲಿನ ಸಮಯದಲ್ಲಿ, ಅವಮಾನದ ಸಮಯದಲ್ಲಿ ಆತನ ಹೆಸರನ್ನು ನೆನಪಿಗೆ ಬರಮಾಡಿಕೊಂಡ್ರು, ಅವರೆಲ್ಲರಿಗೆ ದೇವರು ವಿಮೋಚನೆಯನ್ನು, ಆಶೀರ್ವಾದವನ್ನು, ಬಿಡುಗಡೆಯನ್ನು ತಂದಿರತಕ್ಕಂಥ ಸಂದೇಶವನ್ನು ನಾವು ಕೇಳಿದಂಥವರಾಗಿದ್ದೀವಿ. ಈ ಸಮಯದಲ್ಲಿ ಒಂದು ಹೊಸದಾದಂಥ ಸಂದೇಶದ ಕಡೆ ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ ಮೊದಲು 3 ವಚನಗಳನ್ನು 4 ವಚನಗಳನ್ನು ಈ ಸಮಯದಲ್ಲಿ ಓದಿಕೊಳ್ಳೋಣ. ಆತನು ಬೆಟ್ಟದಿಂದ ಇಳಿದು ಬರುವಾಗ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಆತನು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂದನು. ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು. ಆಗ ಯೇಸು ಅವನಿಗೆ, ಯಾರಿಗೂ ಹೇಳಬೇಡ ನೋಡು, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಶೆ ನೇಮಿಸಿದ ಕಾಣಿಕೆಯನ್ನು ಕೊಡು, ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ಇದು ವಿಶೇಷವಾದಂಥ ಒಂದು ಸಂದೇಶವನ್ನು ಇವತ್ತಿನ ದಿವಸ ನಾವು ಕೇಳಕ್ಕೆ ಹೋಗ್ತಾ ಇದ್ದೇವೆ. ಆತ್ಮೀಯ ಕುಷ್ಠ, ಆ ಕುಷ್ಠ ಎನ್ನುವಂಥದ್ದು ಏನಾಗಬೇಕಾಗಿದೆ? ನಮ್ಮಿಂದ ತೊಲಗಿಸಲ್ಪಡಬೇಕಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯೇಸು ಸ್ವಾಮಿ ಬೆಟ್ಟದ ಮೇಲೆ ಆತನು ಪ್ರಸಂಗ ಮಾಡುವಂಥ ಸಮಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯ, ಈ 3 ಅಧ್ಯಾಯಗಳಲ್ಲಿ ಆತನು ಅನೇಕ ವಿಷಯಗಳನ್ನು ಏನು ಮಾಡ್ತಾ ಇದ್ದಾನೆ? ಭಕ್ತರಿಗೆ ತಿಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಅಲ್ಲಿ ಕೂಡಿ ಬಂದಿರತಕ್ಕಂಥ ಜನರಿಗೆ ತಿಳಿಸ್ತಾ ಇದ್ದಾನೆ. ಅಲ್ಲಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಮಾತುಗಳು, ಅಲ್ಲಿರ್ತಕ್ಕಂಥ ಆ ಮಾತುಗಳ ಮೂಲಕವಾಗಿ ಅನೇಕರು ಏನು ಮಾಡಿದ್ರು? ಇವತ್ತಿನ ದಿವಸ ತಮ್ಮ ಒಂದು ಸಂವಿಧಾನದಲ್ಲಿ ಅವುಗಳನ್ನು ಏನು ಮಾಡಿದಾರೆ? ಬರೆದುಕೊಂಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆತನು ಬೆಟ್ಟದ ಮೇಲೆಯಿಂದ ಆತನು ಪ್ರಸಂಗವನ್ನು ಮಾಡ್ತಾ ಇದ್ದಾನೆ, ವಾಕ್ಯವನ್ನು ಸಾರ್ತಾ ಇದ್ದಾನೆ. ವಾಕ್ಯ ಎಲ್ಲ ಸಾರಿದಾದ ಮೇಲೆ ಬೆಟ್ಟದ ಕೆಳಗಡೆ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದಾನೆ ಪ್ರಿಯರೇ, ಯಾರಿಗೂ ಕಾಣದ ಹಾಗೆ. ಹಲ್ಲೆಲೂಯಾ. ಆತನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಆತನು ಬೆಟ್ಟದಿಂದ ಇಳಿದು ಬರುವಾಗ ಜನರು ಆತನನ್ನು ಗುಂಪು ಗುಂಪಾಗಿ ಆತನ ಹಿಂದೆ ಹೋಗ್ತಾ ಇರಬೇಕಾದ್ರೆ ಒಬ್ಬ ಕುಷ್ಠರೋಗಿ ಬೆಟ್ಟದ ಕೆಳಗಡೆ ಅವಿತುಕೊಂಡು ಕುಳಿತುಕೊಂಡು ಯಾರಿಗೂ ಕೂಡ ಕಾಣಲಾರದ ಹಾಗೆ ಆತನ ವಾಕ್ಯಗಳನ್ನು ಏನು ಮಾಡ್ತಾ ಇದ್ದಾನೆ? ಕೇಳ್ತಾ ಇದ್ದಾನೆ ಪ್ರಿಯರೇ. ಯೇಸು ಸ್ವಾಮಿ ಹೇಳಿದ್ರೆ, ಅದೇ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಲ್ಲಿ ಏನಂತ ಹೇಳಂತಂದರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯಲ್ಪಡುವುದು ಎಂಬುದಾಗಿ. ಈ ಎಲ್ಲ ವಾಕ್ಯಗಳನ್ನು ಆತನು ಒಂದು ಸ್ಥಳದಲ್ಲಿ ಕೆಳಗಡೆ ಕುಳಿತುಕೊಂಡು ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿಸಿಕೊಳ್ತಾ ಇದ್ದಾನೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಂಬಿಕೆ ಅನ್ನುವಂಥದ್ದು ನಮ್ಮಲ್ಲಿ ಬರಬೇಕಾದ್ರೆ ಮೊದಲನೇದಾಗಿ ನಾವೇನು ಮಾಡ್ಬೇಕ್ರಿ? ಸುವಾರ್ತೆಯನ್ನು ಕೇಳುವವರಾಗಬೇಕು, ದೇವರ ಮಾತುಗಳನ್ನು ಕೇಳುವವರಾಗಬೇಕು. ಬೆಟ್ಟ ಎನ್ನುವಂಥದ್ದು ಒಂದು ಎತ್ತರವಾದಂಥ ಸ್ಥಳ, ಬೆಟ್ಟದ ಕೆಳಗಡೆ ಎನ್ನುವಂಥದ್ದು ಒಂದು ತಗ್ಗಾದಂಥ ಸ್ಥಳ. ದೇವರು ಉನ್ನತವಾದಂಥ ಸ್ಥಾನದಿಂದ ಆತನು ಮಾತಾಡುವಾಗ ಕೆಳಗಡೆ ಭೂಮಿಯಲ್ಲಿರ್ತಕ್ಕಂಥ ನಾವುಗಳು ಆತನ ಮಾತುಗಳನ್ನು ನಾವೇನು ಮಾಡಬೇಕು? ಕೇಳಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಸರ್ವೋನ್ನತನಾದಂಥ ದೇವರು ಸರ್ವ ಉತ್ಕೃಷ್ಟವಾಗಿರ್ತಕ್ಕಂಥ ಮಾತುಗಳನ್ನು, ತನ್ನ ಮಾತುಗಳನ್ನು ನಮಗೆ ತಿಳಿಸುವಾಗ, ಉನ್ನತವಾದಂಥ ಸ್ಥಾನದಿಂದ ಆತನು ತಿಳಿಸುವಾಗ ಆತನ ಮಾತುಗಳಿಗೆ ನಾವು ಕಿವಿಗೊಡುವವರಾಗಬೇಕು. ದೇವ್ರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಈ ಕುಷ್ಠರೋಗಿ ಎಲ್ಲವುಗಳನ್ನು ಕೇಳಿಸಿಕೊಳ್ತಾ ಇದ್ದಾನೆ. ಆತನು ಹೇಳಿದಂಥ ಎಲ್ಲ ಮಾತುಗಳನ್ನು ಏನು ಮಾಡ್ತಾ ಇದ್ದಾನೆ? ಕೇಳಿಸಿಕೊಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಕೇಳಿಸಿಕೊಂಡಿದ್ದಾದ ಮೇಲೆ ಯೇಸು ಹೇಳಿದಾನಲ್ವಾ, ಬೇಡಿರಿ ನಿಮಗೆ ದೊರೆಯುತ್ತೆ ಎಂಬುದಾಗಿ. ನಾನು ಈ ಸಮಯದಲ್ಲಿ ಬೇಡುವಂಥ ವ್ಯಕ್ತಿ ಆಗಬೇಕು. ನಾನು ಈ ಸಮಯದಲ್ಲಿ ಯೇಸು ಸ್ವಾಮಿಯೇ ಹೇಳಿದಾನಲ್ವ, ಬೇಡಿಕೊಳ್ಳಿರಿ ಎಂಬುದಾಗಿ, ಆತನನ್ನೇ ನಾನು ಬೇಡಿಕೊಳ್ತೀನಿ ಎಂಬುದಾಗಿ ನೆನೆಸಿ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ? ಯೇಸುವಿನ ಸಮೀಪಕ್ಕೆ ಬರ್ತಾ ಇದ್ದಾನೆ ಪ್ರಿಯರೇ. ಎಲ್ಲಿಗೆ ಬರ್ತಾ ಇದ್ದಾನೆ? ಯೇಸುವಿನ ಸಮೀಪಕ್ಕೆ. ದೇವರ ವಾಕ್ಯವನ್ನು ಕೇಳಿದಾದ ಮೇಲೆ ನೀನು ದೇವರ ಸಾಮೀಪ್ಯದಲ್ಲಿ ಬರುವಂಥ
ವ್ಯಕ್ತಿ ಆಗಬೇಕು. ದೇವರ ಸನ್ನಿಹಿತದಲ್ಲಿ ಬರುವಂಥ ವ್ಯಕ್ತಿ ಆಗಬೇಕು. ದೇವರ ಹತ್ತಿರ ನೀನು ಬರುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ವ್ಯಕ್ತಿ ದೇವರ ಹತ್ತಿರಕ್ಕೆ ಬಂದಿರುವಂಥದ್ದು ಮಾತ್ರವಲ್ಲ, ಯೇಸುವಿನ ಸಮೀಪಕ್ಕೆ ಬರಬೇಕಾದ್ರೆ ಅನೇಕವಾದಂಥ ಅಡ್ಡುಗೋಲುಗಳು ಆತನಿಗಿದ್ದಾವೆ, ಅಡೆತಡೆಗಳು ಆತನಿಗಿದ್ದಾವೆ, ಭಯಂಕರವಾದಂಥ ಪರಿಸ್ಥಿತಿಗಳು ಆತನಿಗಿದ್ದಾವೆ. ಕಾರಣ ಏನಂತಂದರೆ ಅವನು ಒಬ್ಬ ರೋಗಿ ಪ್ರಿಯರೇ, ಕುಷ್ಠವನ್ನು ಹತ್ತಿಸಿಕೊಂಡು ಜೀವಿಸುವಂಥ ಒಬ್ಬ ರೋಗಿ. ಅಲ್ಲಿ ಆವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ, ಕುಷ್ಠರೋಗ ಎನ್ನುವಂಥದ್ದು ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಬಂದರೆ ಆತನನ್ನು ಮನೆಯವರು, ಸ್ನೇಹಿತರು, ಬಂಧುಗಳು, ಊರಿನವರು ಎಲ್ಲರೂ ಕೂಡ ಆತನನ್ನು ಏನು ಮಾಡ್ತಾ ಇದ್ರಂತ್ರಿ, ಊರಿನಿಂದ ಧಿಕ್ಕಾರ ಹಾಕಿ ಊರಿನಿಂದ ದೂರದ ಒಂದು ಸ್ಥಳದ ಕಡೆಗೆ ಆತನನ್ನು ಕಳಿಸಿಬಿಡ್ತಾ ಇದ್ರು. ಅವನು ಊರಿಂದ ದೂರ ಆಚೆಯಲ್ಲಿದ್ದೇ ಅವನು ಜೀವಿಸಬೇಕಾಗಿ ಇತ್ತು. ಅಂತಹ ಪರಿಸ್ಥಿತಿಯಲ್ಲಿ ಊರಿಂದ ಆಚೆ ಇರತಕ್ಕಂಥ ವ್ಯಕ್ತಿ ಯೇಸುವಿನ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ಯೇಸುವಿನ ಸಮೀಪಕ್ಕೆ ಬಂದಿದ್ದಾನೆ. ಬಂದಂಥ ಸಮಯದಲ್ಲಿ ವಾಕ್ಯವನ್ನು ಕೇಳಿಸಿಕೊಂಡಿದ್ದಾದ ಮೇಲೆ ಆತನಲ್ಲಿ ನಂಬಿಕೆ ಎನ್ನುವಂಥದ್ದು ಬರ್ತಾ ಇದೆ ಪ್ರಿಯರೇ. ಅಯ್ಯೋ, ಇಷ್ಟು ದಿವಸ ಇಂತಹ ಮಾತುಗಳನ್ನು ನಾನು ಎಲ್ಲಿಯೂ ಕೇಳಿಲ್ವಲ್ವಾ, ನನಗಿಷ್ಟು ದಿವಸ ಬಿಡುಗಡೆ, ಆದರಣೆ, ಸಂತೈಸುವಿಕೆ ಎಲ್ಲಿಯೂ ಕೂಡ ಸಿಗಲಿಲ್ವಲ್ವಾ, ಎಲ್ಲರೂ ಕೂಡ ಶಾಪ ಹಾಕುವರೆ, ನೀನು ಏನು ತಪ್ಪು ಮಾಡಿದೆಯೋ, ಏನು ಪಾಪ ಮಾಡಿದೆಯೋ, ಅದಕ್ಕಾಗಿ ಇಂತಹ ಒಂದು ಶಾಪದ ರೋಗ ನಿನಗೆ ಬಂದಿದೆ, ಅದಕ್ಕಾಗಿ ಇಂತಹ ಒಂದು ಪಾಪದ ರೋಗ ನಿನಗೆ ಬಂದಿದೆ ಅಂತೇಳಿ ಅನೇಕರು ಎಲ್ಲರೂ ಬೈಯುವವರೇ. ಆದರೆ ಈತನ ಮಾತುಗಳಾದರೂ ನನಗೇನಾಗ್ತಾ ಇದ್ದಾವೆ, ಸಂತೈಸುವಿಕೆಯನ್ನು ಕೊಡ್ತಾ ಇದ್ದಾವೆ, ಆದರಣೆಯನ್ನು ಕೊಡ್ತಾ ಇದ್ದಾವೆ, ಒಂದು ಕಷ್ಟದ ಸಮಯದಲ್ಲಿ ನನಗೆ ಜೊತೆಯಾಗಿರ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾವೆ ಎಂಬುದಾಗಿ ಗ್ರಹಿಸಿಕೊಂಡಿರ್ತಕ್ಕಂಥ ಆ ವ್ಯಕ್ತಿಯಲ್ಲಿ ನಂಬಿಕೆ ಎನ್ನುವಂಥದ್ದು ಏನಾಗ್ತಾ ಇದೆ, ಹುಟ್ಟುತ್ತಾ ಇದೆ ಪ್ರಿಯರೆಲ್ಲ. ನಾವು ನೋಡ್ತಾ ಇದ್ದೇವೆ, ಆ ವ್ಯಕ್ತಿ ಅದನ್ನು ಕಾರ್ಯಾಚರಣೆಯಲ್ಲಿ ಪ್ರಾಕ್ಟಿಕಲ್ ಆಗಿ ಅದನ್ನು ಏನು ಮಾಡ್ತಾ ಇದ್ದಾನ್ರಿ, ನಿಜವಾಗ್ಲೂ ಇದು ಆಗುತ್ತಾ, ಸಾಧ್ಯವೇ ಎಂಬುದಾಗಿ ನೆನೆಸಿ ಯೇಸುವಿನ ಬಳಿಗೆ ಆತನ ಏನು ಮಾಡ್ತಾ ಇದ್ದಾನೆ, ಬರ್ತಾ ಇದ್ದಾನೆ ಪ್ರಿಯರೇ. ಅನೇಕ ಅಡೆತಡೆಗಳು ಆತನಿಗೆ ಉಂಟು. ಆತನು ಏನು ಮಾಡಬೇಕಾಗಿದೆ, ಅಲ್ಲಿರ್ತಕ್ಕಂಥ ಜನರು ಆತನನ್ನು ನೋಡಿದರೆ ಏನು ಮಾಡ್ತಾರೆ, ಆತನನ್ನು ಬಿಟ್ಟು ಎಲ್ಲರೂ ಕೂಡ ದೂರ ಹೋಗ್ತಾರೆ. ಯೇಸು ಕೂಡ ಆತನನ್ನು ಬಿಟ್ಟು ಹೋಗ್ತಾನೆ ಎಂಬುದಾಗಿ ಒಂದು ವೇಳೆ ಆ ಕುಷ್ಠರೋಗಿ ನೆನೆಸಿದ್ನೇನು. ಯಾಕಂದರೆ ಆವತ್ತಿನ ದಿವಸ ಕುಷ್ಠರೋಗ ಎನ್ನುವಂಥದ್ದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗವಾಗಿ ಇತ್ತು ಪ್ರಿಯರದು. ಅದನ್ನು ನಾವು ನೋಡ್ತೀವಿ. ಏನಂತೇಳಿ ಲಾಸ್ಟ್ ಟೈಮಲ್ಲಿ ನಾವು 2019ರಲ್ಲಿ ಕೊರೋನಾ ಎನ್ನುವಂಥ ಒಂದು ವ್ಯಾಧಿ ಬಂತು. ಆ ವ್ಯಾಧಿ ಯಾರಿಗಾದರೂ ಬಂದರೆ ಅವ್ರನ್ನ ಏನು ಮಾಡ್ತಿದ್ರಿ, ಕ್ವಾರಂಟೈನ್ ಮಾಡ್ತಾಯಿದ್ರು, ಒಂದು ಸ್ಥಳದಲ್ಲಿ ಇರಿಸ್ತಾ ಇದ್ರು. ಆ ಸ್ಥಳದಲ್ಲಿ ಯಾಕೆ ಇರಿಸ್ತಾ ಇದ್ರು ಅಂತಂದರೆ, ಅವರು ಒಂದು ವೇಳೆ ಜನರ ಮಧ್ಯದಲ್ಲಿ ಓಡಾಡಿದರೆ ಎಲ್ಲ ಜನರಿಗೂ ಕೂಡ ಆ ಒಂದು ಕೊರೋನಾ ಎನ್ನುವಂಥ ವ್ಯಾಧಿ ಸೋಕುತ್ತೆ, ತಾಕುತ್ತೆ ಎಂಬುದಾಗಿ. ಇವತ್ತಿನ ದಿವಸ ಕೊರೋನಾದ ರೀತಿಯಲ್ಲಿ ಆವತ್ತಿನ ದಿವಸ ಯಾವೊಂದು ರೋಗ ಇತ್ತು, ಈ ಕುಷ್ಠರೋಗ ಎನ್ನುವಂಥದ್ದು ಒಬ್ಬರಿಂದ ಒಬ್ಬರಿಗೆ ಅಂಟು ರೋಗವಾಗಿ ಅದೇನಾಗ್ತಾ ಇತ್ತು, ಹರಡಿಕೊಳ್ತಾ ಇತ್ತು. ಅದಕ್ಕಾಗಿ ಜನರ ಮಧ್ಯದಲ್ಲಿ ಅವರಿಗೆ ನಿಷೇಧ ಎನ್ನುವಂಥದ್ದು ಇತ್ತು ಪ್ರೇರ. ಅಂತಹ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಎಲ್ಲ ಅಡ್ಡುಗೋಡೆಗಳನ್ನೆಲ್ಲವನ್ನ ದಾಟಿ ಯೇಸುವಿನ ಬಳಿಗೆ ಬರ್ತಾ ಇದ್ದಾನೆ ಪ್ರೇರ. ಯಾಕಂದರೆ ಆತನಿಗೆ ಬಿಡುಗಡೆ ಬೇಕಾಗಿದೆ, ಆತನಿಗೆ ಸ್ವಾತಂತ್ರ್ಯ ಬೇಕಾಗಿದೆ, ಆತನಿಗೆ ವಿಮೋಚನೆ ಬೇಕಾಗಿದೆ, ಆತನಿಗೆ ತನ್ನ ಆತ್ಮಕ್ಕೆ ಯಾವುದೊಂದು ಬೇಕಾಗಿತ್ತು ಅದನ್ನು ಕೊಡುವಂಥವ್ರು ಯಾರು ಎಂಬುದಾಗಿ ಇಷ್ಟು ದಿವಸ ಹುಡುಕಿದ್ರು ಕೂಡ ಇವತ್ತು ಆತನಿಗೆ ಆ ಒಂದು ಪರಿಷ್ಕಾರ ಇವರಲ್ಲೇ ಸಿಗುತ್ತೆ ಎಂಬುದಾಗಿ ನೆನೆಸಿರ್ತಕ್ಕಂಥ ಆ ವ್ಯಕ್ತಿ ಯೇಸುವಿನ ಸಮೀಪಕ್ಕೆ ಎಲ್ಲ ಅಡ್ಡುಗೋಡೆಗಳನ್ನು ದಾಟಿ ಏನು ಮಾಡ್ತಾ ಇದ್ದಾನೆ, ಆತ ಬರ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇವತ್ತಿನ ದಿವಸ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಒಂದು ಕುಷ್ಠ ಎನ್ನುವಂಥದ್ದು ಇದೆ ಪ್ರಿಯರೇ. ಆ ಕುಷ್ಠ ಯಾವುದ್ರಿ, ಪಾಪ ಎನ್ನುವಂಥ ಕುಷ್ಠ. ಯಾವ ಕುಷ್ಠ ರೀ, ಪಾಪ ಎನ್ನುವಂಥ ಕುಷ್ಠ. ಆ ಪಾಪ ಎನ್ನುವಂಥ ಕುಷ್ಠವನ್ನು ಹತ್ತಿಸಿಕೊಂಡಿರ್ತಕ್ಕಂಥವ್ರೆಲ್ಲರಿಗೆ ದೇವರು ಸಂದೇಶವನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿ, ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ನನ್ನ ಬಳಿಗೆ ಬನ್ನಿರಿ. ಯೇಸುವಿನ ಬಳಿಗೆ ನೀವು ಬರುವಾಗ, ಯೇಸುವಿನ ಸಮೀಪಕ್ಕೆ ನೀವು ಬರುವಾಗ ನಿಮ್ಮ ಒಳಗಡೆ ಇರ್ತಕ್ಕಂಥ ಒಂದು ಆತ್ಮದ ಕುಷ್ಠ, ಪಾಪ ಎನ್ನುವಂಥ ಕುಷ್ಠ, ಆ ಕುಷ್ಠ ಏನಾಗುತ್ತೆ, ವಾಸಿಯಾಗುತ್ತೆ ಪ್ರೇರಲ್ಲಿ. ನಾವು ನೋಡ್ತಾ ಇದ್ದೇವೆ, ದೇವರು ಸರ್ವೋನ್ನತನಾದಂಥ ದೇವರು ಆಕಾಶದಿಂದ ಆತನು ನಮ್ಮನ್ನು ಏನು ಮಾಡ್ತಾ ಇದ್ದಾನೆ, ಕರಿತಾ ಇದ್ದಾನೆ ಪ್ರೇರ. ಆತನ ಸ್ವರಕ್ಕೆ ಯಾರು ಕಿವಿ ಕೊಡ್ತಾರೋ, ಆತನ ಬಳಿಗೆ ಯಾರು ಸಮೀಪಕ್ಕೆ ಬರ್ತಾರೋ, ಆತನ ಸಮೀಪಕ್ಕೆ ಬರಬೇಕಾದ್ರೆ ಅನೇಕವಾದಂಥ ಅಡ್ಡಗೋಡೆಗಳಿರ್ತವೆ ನಮ್ಮ ಮಧ್ಯದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದು ಕುಲ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಅಥವಾ ಅದು ನಮ್ಮ ಕುಟುಂಬದವರೇ ನಮಗೆ ವೈರಿಗಳಾಗಿ ನೋಡುವಂಥ ಒಂದು ಸ್ಥಿತಿಗತಿಗಳಾಗಿರ್ಬೋದು. ಹಲ್ಲೆಲೂಯಾ. ಒಂದು ದೇಶದ ಒಂದು ಪ್ರಾಂತೀಯ ಒಂದು ಪರಿಸ್ಥಿತಿಗಳಾಗಿರ್ಬೋದು, ಏನೆಲ್ಲ ಸ್ಥಿತಿಗತಿಗಳು ನಮಗೇನು ಮಾಡ್ತವೆ, ಅಡ್ಡುಗೋಡೆಗಳೋಪಾದಿಯಲ್ಲಿ, ಸಂಪ್ರದಾಯ ಪದ್ಧತಿಗಳು ನಮಗೆ ಅಡ್ಡುಗೋಡೆಯೋಪಾದಿಯಲ್ಲಿ ನಮಗೇನು ಮಾಡ್ತಾ ಇರ್ತವೆ, ದೇವರ ಸಮೀಪಕ್ಕೆ ಬರಲಾರ್ದ ಹಾಗೆ ತಡೆ ಹಿಡಿತಾ ಇರ್ತವೆ.
ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ವ್ಯಕ್ತಿ ಆದರೂ ತನಗಿರ್ತಕ್ಕಂಥ ಎಲ್ಲ ಅಡ್ಡುಗೋಡೆಗಳನ್ನು ದಾಟಿ ಅವನು ಯೇಸುವಿನ ಸಮೀಪಕ್ಕೆ ಬಂದ ಪ್ರಿಯರ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನು ಆ ಎಲ್ಲ ಅಡ್ಡುಗೋಡೆಗಳನ್ನು ದಾಟಿದ ಹಾಗೆ ಇವತ್ತು ನಮಗೆ ನಿಮಗೆ ಇರ್ತಕ್ಕಂಥ ಅಡ್ಡುಗೋಡೆಗಳು ಯಾವಿದಾವು ಅದು ನಮಗೆ ಚೆನ್ನಾಗಿ ಗೊತ್ತುಂಟು. ಕೆಲವೊಬ್ಬರಿಗೆ ಆ ಒಂದು ದುರ್ಚಟ ಎನ್ನುವಂಥದ್ದು, ದುರ್ಭಾಷೆ ಎನ್ನುವಂಥದ್ದು, ದುಷ್ಟ ಸಾಂಗತ್ಯ ಎನ್ನುವಂಥದ್ದು, ದುಷ್ಟ ನಡತೆ ಎನ್ನುವಂಥದ್ದು ಅಡ್ಡುಗೋಡೆಯಾಗಿ ದೇವರ ಸಮೀಪಕ್ಕೆ ಅವರು ಬರಲಾರ್ದ ಹಾಗೆ ಏನು ಮಾಡ್ತಾ ಇರುತ್ತೆ, ಕಾರ್ಯ ಮಾಡ್ತಾ ಇರುತ್ತೆ ಪ್ರಿಯರ್. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಆ ಕುಷ್ಠರೋಗಿ ಆದರೂ ಸಂಪೂರ್ಣವಾಗಿ ಯಥಾರ್ಥವಾಗಿ ಅವನು ಏನು ಮಾಡ್ತಾ ಇದ್ದಾನ್ರಿ, ವಾಕ್ಯವನ್ನು ಕೇಳಿದಾದ ಮೇಲೆ ಯೇಸುವಿನ ಬಳಿಗೆ ಪರಿಹಾರ ಇದೆ ಎಂಬುದಾಗಿ ನೆನೆಸಿ ಸ್ವಾಮಿಯ ಬಳಿಗೆ ಬರ್ತಾ ಇದ್ದಾನೆ ಪ್ರಿಯರ್. ಅವನು ಒಂದು ವೇಳೆ ನೆನೆಸಿರಬಹುದು, ಶಿಷ್ಯರೆಲ್ಲರೂ ಕೂಡ ನನ್ನನ್ನು ದೂರ ತಳ್ತಾರೆ, ಸ್ವಾಮಿಯ ಹತ್ತಿರಕ್ಕೆ ಬರಗೊಡಿಸುವುದಿಲ್ಲ ಎಂಬುದಾಗಿ. ಜನರೆಲ್ಲರೂ ಕೂಡ ನನ್ನನ್ನು ನೋಡಿದರೆ ನನ್ನಿಂದ ದೂರ ಓಡಿ ಹೋಗ್ತಾರೆ, ಯಾರು ಕೂಡ ನನ್ನ ಸಮೀಪಕ್ಕೆ ಬರೋದಿಲ್ಲ ಎಂಬುದಾಗಿ ಎಲ್ಲರೂ ಕೂಡ ಅದೇ ರೀತಿಯಾಗಿ ಮಾಡಿದ ಪ್ರಿಯರ್. ಜನರೆಲ್ಲರೂ ನೋಡಿ ಬೆರಗಾಗ್ತಾ ಇದ್ದಾರೆ, ಅಯ್ಯೋ ಕುಷ್ಠರೋಗಿ ಕುಷ್ಠರೋಗಿ, ಇವನ ಸಮೀಪಕ್ಕೆ ಹೋದರೆ ನಮಗೂ ಕೂಡ ಕುಷ್ಠ ಬರುತ್ತೆ ಎಂಬುದಾಗಿ ನೆನೆಸಿದರು ಪ್ರಿಯರೇ. ಆದರೆ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಆದರೂ ಹೇಳ್ತಾ ಇದ್ದಾರೆ ಏನಂತೇಳಿ, ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂಬುದಾಗಿ ಹೇಳಿದಾಗ ಯೇಸು ಏನು ಮಾಡ್ತಾ ಇದ್ದಾನ್ರಿ, ಆತನು ಕೈ ನೀಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನಂತೆ, ಕೈಯನ್ನು ಚಾಚ್ತಾ ಇದ್ದಾನೆ. ಹಲ್ಲೆಲೂಯಾ. ಕುಷ್ಠರೋಗಿ ಹತ್ರಕ್ಕೆ ಬಂದನೇ ಕುಷ್ಠ ಬರುತ್ತಂತೇಳಿ ನೆನೆಸುವಂಥ ಆ ಜನರ ಮಧ್ಯದಲ್ಲಿ ಕುಷ್ಠರೋಗಿಯನ್ನೇ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾನೆ, ಮುಟ್ಟುತ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ ಪ್ರಿಯರೇ, ಕುಷ್ಠರೋಗಿ ಕುರಿತಾಗಿ ಯಾಜಕ ಕಾಂಡ ಪುಸ್ತಕ 13ರಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಕೆಲವೊಂದು ಗುರುತುಗಳು ಪಾಪದ ಚಿತ್ರವಾಗಿ, ಪಾಪದ ಒಂದು ಕಾಯಿಲೆಯಾಗಿ ಅವುಗಳ ಸ್ವಸ್ಥತೆ ಎನ್ನುವಂಥದ್ದು ನಾವು ನೋಡ್ತಾ ಇದ್ದೇವೆ. ದೇವಾಲಯಕ್ಕೆ ಹೋಗಿ ಯಾಜಕರ ಬಳಿಗೆ ಹೋದಂಥ ಸಮಯದಲ್ಲಿ ಯಾಜಕರು ಅವರನ್ನು ಶುದ್ಧಿ ಮಾಡುವಂಥ ಕ್ರಮಗಳು ಆ ಒಂದು ಯಾಜಕ ಕಾಂಡ ಪುಸ್ತಕ 13ನೇ ಅಧ್ಯಾಯ 1ರಿಂದ 44 ಮತ್ತು 45ರಿಂದ 46 ವಚನಗಳು ನಾವು ನೋಡುವಾಗ ಅಲ್ಲಿ ಗೊತ್ತಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಕುಷ್ಠರೋಗ ಯಾಕೆ ಬರುತ್ತೆ, ಆ ಕುಷ್ಠರೋಗ ಬಂದಾಗ, ಅಶುದ್ಧತೆ ಎನ್ನುವಂಥದ್ದು ಬಂದಾಗ ಯಾವ ರೀತಿಯಾಗಿ ಅದನ್ನು ಶುದ್ಧಿ ಮಾಡಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್. ಅಲ್ಲಿ ಅನೇಕವಾದಂಥ ಕುಷ್ಠಗಳ ಕುರಿತಾಗಿ ಕೂಡ ಏನಾಗಿದೆ ರೀ, ತಿಳಿಸಲ್ಪಟ್ಟಿದೆ ಪ್ರಿಯರೇ. ಮನೆ ಕೆಲವೊಂದು ಸಾರಿ ನಾವು ಹಳ್ಳಿ ಭಾಷೆಯಲ್ಲಿ ಹೇಳ್ತಾ ಇರ್ತೀವಿ, ಮನೆ ಬಿಡಬೇಕಂತೇಳಿ ಬಂದಿದೆ ಅಂತೇಳಿ. ಏನಂತೀರಿ ನೀವು? ಅದೇ ಹಲ್ಲೆಲೂಯಾ. ಪ್ರೇಸ್. ಅದರ ಕುರಿತಾಗಿಯೂ ಕೂಡ ಅಲ್ಲಿ ಏನಾಗಿದೆ, ಬರೆಯಲ್ಪಟ್ಟಿದೆ ಪ್ರೇಯರ್. ಹಲ್ಲೆಲೂಯಾ. ಆದರೆ ಅದನ್ನು ಶುದ್ಧಿ ಮಾಡುವಂಥ ಕ್ರಮ ಅದು ಯಾಜಕರ ಕ್ರಮ, ಸೇವಕರ ಕ್ರಮ ಎಂಬುದಾಗಿ ಅಲ್ಲಿ ಯಾಜಕ ಕಾಂಡ ಪುಸ್ತಕ 13ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರೇಯರೇ. ಈ ಕುಷ್ಠರೋಗಿ ದೇವರು ಯೇಸು ಎಂಬುದಾಗಿ ನೆನೆಸಿ ಯೇಸುವಿನ ಸಮೀಪಕ್ಕೆ ಬಂದು ಏನು ಮಾಡ್ತಾ ಇದ್ದಾನಂತೆ, ಮೊದಲನೇದಾಗಿ ಆತ ಅಡ್ಡ ಬೀಳ್ತಾ ಇದ್ದಾನೆ. ಹಲ್ಲೆಲೂಯಾ. ವಾಕ್ಯವನ್ನು ಕೇಳಿದ, ಅಡ್ಡಗೋಡೆಗಳನ್ನೆಲ್ಲ ದಾಟಿ ಬಂದ ಆತನು ಯೇಸುವಿಗೆ ಏನು ಮಾಡಿದ್ನರಿ, ಅಡ್ಡ ಬೀಳ್ತಾ ಇದ್ದಾನೆ. ಅಡ್ಡ ಬೀಳ್ತಾ ಇದ್ದಾನೆ ಅಂತಂದ್ರೆ ಏನ್ರಿ, ಕೊನೆಯದಾಗಿ ಯಾವುದಾದ್ರೂ ಕೆಲಸ ಆಗಲಾರದ ಸಮಯದಲ್ಲಿ ನಾವೇನು ಮಾಡ್ತೀವಿ, ಯಾರ್ದಾದ್ರೂ ಪಾದಗಳು ಹಿಡಿಯೋದಕ್ಕೆ ಅಥವಾ ಕೈಗಳನ್ನ ಹಿಡಿಯೋದಕ್ಕೆ ಹೋಗ್ತೀವಿ. ಯಾಕೆ ಹೇಳಿದ್ರಿ, ಯಾಕೆ ಹೋಗ್ತೀವಿ ನಾವು? ಇಷ್ಟು ದಿವಸ ಎಲ್ಲರ ಕಡೆಗೆ ಹೋದ್ನಪ್ಪ, ಎಲ್ಲಿಯೂ ಕೂಡ ಸಹಾಯ ಆಗಲ್ಲ, ಲಾಸ್ಟಿಗೆ ನೀನೇ, ನಿನ್ನಿಂದಲೇ ಸಹಾಯ ಆಗಬೇಕು, ನಿನ್ನ ಹೊರತಾಗಿ ಮತ್ತು ಯಾರೂ ಇಲ್ಲ ಎನ್ನುವಂಥ ಒಂದು ಭಾವವನ್ನು ತೋರಿಸುವಂಥ ರೀತಿಯಲ್ಲಿ ನಾವೇನು ಮಾಡ್ತೀವಿ ರೀ, ಆ ಕಾರ್ಯವನ್ನು ಮಾಡ್ತೀವಿ. ಹಲ್ಲೆಲೂಯಾ. ಪ್ರೇಸ್. ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಯೇಸುವಿಗೆ ಅಡ್ಡ ಬೀಳ್ತಾ ಇದ್ದಾನೆ. ಯೇಸುವೆ, ನಿನ್ನ ಹೊರತು ಶರಣನೇ ಇಲ್ಲ, ನಿನ್ನ ಹೊರತು ನನಗೆ ಕೇಟೆ ಇಲ್ಲ, ನಿನ್ನ ಹೊರತು ನನಗೆ ಸಹಾಯ ಯಾರೂ ಇಲ್ಲ, ನಿನ್ನ ಹೊರತು ನನಗೆ ಯಾರಿಂದಲೂ ಕೂಡ ಬಿಡುಗಡೆ ಎನ್ನುವಂಥದ್ದಿಲ್ಲ, ನೀನೇ ನನಗೆ ಸಹಾಯ ಮಾಡಬೇಕು, ನೀನೇ ನನಗೆ ಬಿಡುಗಡೆ ಕೊಡಬೇಕು, ನೀನೇ ನನಗೆ ಆಧರಿಸಬೇಕು, ನೀನೇ ನನ್ನನ್ನು ಸಂತೈಸಬೇಕೆಂಬುದಾಗಿ ಯೇಸುವಿನ ಸಮೀಪಕ್ಕೆ ಆತನು ಅಡ್ಡ ಬಿದ್ದಾಗ ಯೇಸು ಸ್ವಾಮಿಯಿಂದ ಪ್ರತಿಕ್ರಿಯೆ ಬರ್ತಾ ಇದೆ ಪ್ರಿಯರೇ. ಎಲ್ಲರೂ ಕೂಡ ನೆನೆಸಿದರು, ಯೇಸು ಒಂದು ವೇಳೆ ಆತನನ್ನು ಸ್ವಸ್ಥ ಮಾಡ್ತಾನೋ ಇಲ್ವೋ, ಸ್ವಸ್ಥತೆಯನ್ನು ಕೊಡ್ತಾನೋ ಇಲ್ವೋ ಎಂಬುದಾಗಿ. ಅದು ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಯೇಸು ತನ್ನ ಕೈಯನ್ನು ನೀಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆತನು ತನ್ನ ಹಸ್ತವನ್ನು ಏನು ಮಾಡ್ತಾ ಇದ್ದಾನೆ, ಚಾಚ್ತಾ ಇದ್ದಾನೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ ವಾಕ್ಯದಲ್ಲಿ, ಯೇಸು ಕ್ರಿಸ್ತನು ಆ ವ್ಯಕ್ತಿಯನ್ನು ಮುಟ್ಟುತ್ತಿರುವಂಥದ್ದನ್ನು ನಾವು ನೋಡುವಾಗ ಯೇಸುವಿನಲ್ಲಿ ಜನರ ಮೇಲೆ, ಮನುಷ್ಯರ ಮೇಲೆ ಇರ್ತಕ್ಕಂಥ ಒಂದು ಕರುಣೆ ಎನ್ನುವಂಥದ್ದು, ಪ್ರೀತಿ ಎನ್ನುವಂಥದ್ದು ಆತನ ಏನು ಮಾಡ್ತಾ ಇದ್ದಾನೆ, ವ್ಯಕ್ತಪಡಿಸ್ತಾ ಇದ್ದಾನೆ. ಪರಲೋಕದಿಂದ ಬಂದಿರತಕ್ಕಂಥ ಪರಿಶುದ್ಧನಾಗಿರ್ತಕ್ಕಂಥ ಅರಸನಾಗಿರ್ತಕ್ಕಂಥ ಯೇಸು ಅಶುದ್ಧನಾಗಿರ್ತಕ್ಕಂಥ ಈ ವ್ಯಕ್ತಿಯನ್ನು ಏನು ಮಾಡ್ತಾ ಇದ್ದಾನೆ, ಮುಟ್ಟುತ್ತಾ ಇದ್ದಾನೆ ಪ್ರೇರೆ. ಇದು ಆತ್ಮೀಯ ರಂಗದಲ್ಲಿ ಕೂಡ ಯೇಸು ಕ್ರಿಸ್ತನು ಕಾರ್ಯ ಮಾಡುವಂಥ ಒಂದು ಕೆಲಸವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಇವತ್ತು ಪ್ರತಿಯೊಬ್ಬ ಮನುಷ್ಯನು ಕುಷ್ಠರೋಗಿ ಉಪಾದಿಯಲ್ಲಿ ಇದ್ದಾನೆ. ಪ್ರತಿಯೊಬ್ಬ ಮನುಷ್ಯನಿಗೆ ಬಿಡುಗಡೆ ಬೇಕಾಗಿದೆ, ಪ್ರತಿಯೊಬ್ಬ ಮನುಷ್ಯನಿಗೆ ಸ್ವಸ್ಥತೆ ಬೇಕಾಗಿದೆ, ಪ್ರತಿಯೊಬ್ಬ ಮನುಷ್ಯನಿಗೆ ಸಹಾಯ ಬೇಕಾಗಿದೆ. ಆ ಸಹಾಯವನ್ನು ಯೇಸು ಮಾತ್ರ ನಮಗೆ ಕೊಡಲು ಸಾಧ್ಯ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆತನ ರಕ್ತ ನಮ್ಮೆಲ್ಲರ ಪಾಪಗಳನ್ನು ಏನು ಮಾಡುತ್ತದು,
ತೊಳೆಯುತ್ತೆ ಪ್ರಿಯರೇ. ದೇವರು ಒಂದು ಗುರುತನ್ನು ಒದಗಿಸಿಕೊಟ್ಟಿದ್ದಾನೆ. ಈ ಒಂದು ಪ್ರಾಣಿಗಳ ರಕ್ತವಾಗಿರಲಿ, ಪಶುಗಳ ರಕ್ತವಾಗಿರಲಿ, ಪಕ್ಷಿಗಳ ರಕ್ತವಾಗಿರಲಿ, ಒಂದು ವೇಳೆ ಮನುಷ್ಯರನ್ನು ಬಲಿಯಾಗಿ ಕೊಡ್ತಾ ಇದ್ರು, ಮನುಷ್ಯರ ರಕ್ತವಾಗಿರಲಿ, ಯಾವುದು ಕೂಡ ನಮಗೆ ಪಾಪ ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ದೇವಾದಿ ದೇವರೇ ನರಾವತಾರಿಯಾಗಿ ಈ ಲೋಕಕ್ಕೆ ಇಳಿದು ಬಂದಿದ್ದಾನೆ. ತನ್ನ ಪರಿಶುದ್ಧ ಪವಿತ್ರ ರಕ್ತವನ್ನು ನಮ್ಮೆಲ್ಲರಿಗೋಸ್ಕರವಾಗಿ ಆತನೇನು ಮಾಡಿದ್ದಾನೆ, ದಾರಿ ಎರೆದಿದ್ದಾನೆ ಪ್ರಿಯ. ಅದು ಸಲುವಾಗಿ ಆ ರಕ್ತದ ಸಂಕೇತ ಕೆಂಪಾಗಿರುವುದರಿಂದ ಆ ಕೆಂಪು ಎನ್ನುವಂಥದ್ದನ್ನು ನಾವು ಅನೇಕವಾದಂಥ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ, ಉಪಯೋಗಿಸ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ. ಒಂದು ಸಾರಿ ನೀವು ಎಫೆಸದವರಿಗೆ ಬರೆದ ಪತ್ರಿಕೆ ಕಡೆಗೆ ಬನ್ನಿ, 5ನೇ ಅಧ್ಯಾಯ 25-27. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಆತನು ಅದನ್ನು ಪ್ರತಿಷ್ಠಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಕುಷ್ಠರೋಗಿಯ ಮೇಲೆ ಯೇಸು ಸ್ವಾಮಿಗೆ ಇರ್ತಕ್ಕಂಥ ಪ್ರೀತಿಯ ಕುರಿತಾಗಿ ಇಲ್ಲಿ ವಾಕ್ಯ ಏನು ಮಾಡ್ತಾ ಇದೆ, ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರತಿಯೊಬ್ಬ ಗಂಡನು ತನ್ನ ಹೆಂಡತಿಯನ್ನು ಪ್ರೀತಿಸಬೇಕಾಗಿದೆ. ಪ್ರತಿಯೊಬ್ಬ ಹೆಂಡತಿಯು ತನ್ನ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕಾಗಿದೆ, ಗೌರವವನ್ನು ತೋರಿಸಬೇಕಾಗಿದೆ ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಏನು ಮಾಡ್ತಾ ಇದೆ, ತಿಳಿಸ್ತಾ ಇದೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಈ ಒಬ್ಬ ಕುಷ್ಠರೋಗಿಗೆ ಏನು ಮಾಡ್ತಾ ಇದ್ದಾನ್ರಿ, ತನ್ನ ಕೈಯನ್ನು ನೀಡ್ತಾ ಇದ್ದಾನೆ, ತನ್ನ ಕೈಯನ್ನು ಚಾಚ್ತಾ ಇದ್ದಾನೆ. ಶಿಲುಬೆಯಲ್ಲಿ ಆತನ ಕೈಗಳೇನಾದರೂ ಚಾಚಲ್ಪಟ್ಟು ಎಲ್ಲ ಮನುಷ್ಯರು ನನ್ನ ಬಳಿಗೆ ಬನ್ನಿರಿ ಎಂಬುವಂತ ಒಂದು ಸಂಕೇತದ ಫಲವಾಗಿ ಆತನು ಎಲ್ಲರನ್ನ ಕರಿತಾ ಇದ್ದಾನೆ. ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನನ್ನ ರಕ್ತದ ಮೂಲಕವಾಗಿ ನಿಮಗೆ ವಾಸಿ ಮಾಡ್ತೀನಿ, ನನಗೆ ಮನಸ್ಸುಂಟು, ನಿಮ್ಮನ್ನು ನಾನು ಶುದ್ಧಿ ಮಾಡ್ತೀನಿ ಎಂಬುದಾಗಿ ಆತನು ನಮ್ಮೆಲ್ಲರನ್ನ ಕರಿತಾ ಇದ್ದಾನೆ ಪ್ರಿಯರೇ. ಇವತ್ತು ಪ್ರತಿಯೊಬ್ಬ ಮನುಷ್ಯನು ಕೂಡ ಕುಷ್ಠರೋಗಿಯೋಪಾದಿಯಲ್ಲಿ ಇರುವಾಗ ವಾಕ್ಯವನ್ನು ಕೇಳಿದಾದ ಮೇಲೆ ಆ ಪ್ರತಿಯೊಬ್ಬ ವ್ಯಕ್ತಿ ಯಾರ ಬಳಿಗೆ ಬರ್ಬೇಕ್ರಿ, ಯೇಸುವಿನ ಬಳಿಗೆ ಬರಬೇಕು. ಯೇಸುವಿನ ಬಳಿಗೆ ಬಂದಾದ ಮೇಲೆ ಯೇಸುವಿನಲ್ಲಿ ಬೇಡುವವರಾಗಬೇಕು, ಆತನಿಗೆ ಅಡ್ಡ ಬೀಳುವವರಾಗಬೇಕು. ಆತನಿಂದ ನಮಗೆ ಬರುವಂಥ ಉತ್ತರ ಒಂದೇ, ನನಗೆ ಮನಸ್ಸು ಇದೆ, ನಾನು ನಿನ್ನನ್ನು ಸ್ವಸ್ಥ ಮಾಡ್ತೇನೆ, ನಾನು ನಿನ್ನನ್ನು ಶುದ್ಧಿ ಮಾಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದ ಒಂದು ವಚನ ಏನಂತೇಳಿ ಅಂತಂದರೆ, ಕೂಡಲೇ ಏನಂತೇಳಿ ಅಂತ ಹೇಳ್ತಾ ಇದ್ದ ವಾಕ್ಯ ರೀ, ಕೂಡಲೇ ಅವನ ಏನ್ರಿ ಕುಷ್ಠವು ವಾಸಿಯಾಯಿತು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ತನ್ನ ಬಳಿಗೆ ಬರುವಂಥ ಯಾರನ್ನು ಕೂಡ ಆತನು ತಿರಸ್ಕಾರ ಮಾಡದ, ಧಿಕ್ಕಾರ ಮಾಡದಂಥ ದೇವರಾಗಿದ್ದಾನೆ. ಪ್ರತಿಯೊಬ್ಬರನ್ನು ಕೂಡ ಆತನು ತನ್ನ ಸಮೀಪಕ್ಕೆ ಬರುವಂಥವರೆಲ್ಲರನ್ನೂ ಕೂಡ ಆತನು ಏನು ಮಾಡ್ತಾನೆ, ಸೇರಿಸಿಕೊಳ್ಳುವಂಥ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಆ ವ್ಯಕ್ತಿಗೆ ಹೇಳ್ತಾ ಇದ್ದಾರೆ, ಆ ವ್ಯಕ್ತಿ ಸಂಪೂರ್ಣವಾಗಿ ಶುದ್ಧಿಯಾಗಿರುವಂಥದ್ದನ್ನು ಅಲ್ಲಿರ್ತಕ್ಕಂಥ ಜನರು ನೋಡ್ತಾ ಇದ್ದಾರೆ, ಶಿಷ್ಯರು ನೋಡ್ತಾ ಇದ್ದಾರೆ, ಅಕ್ಕಪಕ್ಕದಲ್ಲಿರುವಂಥವರೆಲ್ಲರೂ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿರ್ತಕ್ಕಂಥ ಆ ಜನರಿಗೆ ಆಶ್ಚರ್ಯ ಆಗ್ತದೆ, ಇಂತಹ ರೋಗ ಇದು ಗುಣವಾಗುವುದಂಥದ್ದು ಅಸಾಧ್ಯವಾಗಿರ್ತಕ್ಕಂಥ ರೋಗ, ಇದು ಯಾವ ರೀತಿಯಾಗಿ ಗುಣವಾಯಿತು ಎಂಬುದಾಗಿ ಆ ಜನರೆಲ್ಲರೂ ಅತ್ಯಾಶ್ಚರ್ಯ ಪಡ್ತಾ ಇದ್ದಾರೆ ಪ್ರಿಯರೇ. ಯೇಸು ಸ್ವಾಮಿ ಮಾತ್ರ ಆ ವ್ಯಕ್ತಿಗೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಈ ವಿಷಯವನ್ನು ನೀನು ಯಾರಿಗೂ ಹೇಳಬೇಡ, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸು, ಮೋಶೆ ನೇಮಿಸಿದ ಕಾಣಿಕೆಯನ್ನು ಕೊಡು, ಅದು ಜನರಿಗೆ ಸಾಕ್ಷಿಯಾಗಲಿ ಎಂಬುದು. ಇದರ ವಿಷಯವನ್ನು ನಾವು ಯಾಜಕಕಾಂಡ ಪುಸ್ತಕ 13ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಈ ವಿಷಯ ಸಂಪೂರ್ಣವಾಗಿ ಏನು ಮಾಡ್ತಾ ಇದೆ ನಮಗೆ ಕಾಣ ಸಿಗುತ್ತೆ. 14ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯಾಜಕಕಾಂಡ 14:1-37 ವಚನಗಳು ನಾವು ನೋಡುವಾಗ ಮೋಶೆ ನೇಮಕ ಮಾಡಿರ್ತಕ್ಕಂಥ ಆಜ್ಞೆಗಳು ಕುಷ್ಠರೋಗದ ವಿಷಯದಲ್ಲಿ ಯಾವ ರೀತಿಯಾಗಿ ಅವ್ರು ಇರಬೇಕೆನ್ನುವಂಥ ಸಂಗತಿಗಳಲ್ಲಿ ಏನಾಗ್ತಾ ಇದೆ, ತಿಳಿಸಲ್ಪಡ್ತಾ ಇದೆ ಪ್ರಿಯರೇ. ಇವತ್ತು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ, ನಮಗೆ ಪರಿಹಾರವಾಗಬೇಕಾದರೆ, ನಮಗೆ ವಿಮೋಚನೆ ಆಗಬೇಕಾದರೆ, ನಮಗೆ ಬಿಡುಗಡೆ ಆಗಬೇಕಾದರೆ ಪರಿಹಾರಕನು ಒಬ್ಬಾತನಿದ್ದಾನೆ, ಪರಿಷ್ಕರ್ತನು ಒಬ್ಬಾತನಿದ್ದಾನೆ. ಆತನ ಸಮೀಪದಲ್ಲಿಯೇ ನಾವು ಬರುವವರಾಗಬೇಕು. ಆತನ ಸ್ವರಕ್ಕೆ ನಾವು ಕಿವಿಗೊಟ್ಟು ಆತನಲ್ಲಿಯೇ ವಿಮೋಚನೆ, ಬಿಡುಗಡೆ ಇದೆ ಎಂಬುದಾಗಿ ಗ್ರಹಿಸಿಕೊಂಡವರಾಗಿ ಆತನಲ್ಲಿಯೇ ನಾವು ಬರುವಾಗ ಖಂಡಿತವಾಗಿ ಯಾರು ತಗ್ಗಿಸಿಕೊಂಡು, ಯಾರು ದೀನ ಸ್ವಭಾವವುಳ್ಳವರಾಗಿ, ಯಾರು ಯಥಾರ್ಥವಾದಂಥ ಹೃದಯದಿಂದ ಬರ್ತಾರೋ ಖಂಡಿತವಾಗಿ ಅವ್ರಿಗೇನಿದೆ ರೀ, ವಿಮೋಚನೆ ಇದೆ, ಬಿಡುಗಡೆ ಇದೆ ಪ್ರಿಯರೇ. ಈ ಕುಷ್ಠರೋಗಿ ಎಲ್ಲ ಅಡ್ಡುಗೋಡೆಗಳನ್ನು, ಅಡೆತಡೆಗಳನ್ನು ಆತನು ದಾಟಿ ಬಂದ, ವಾಕ್ಯವನ್ನು ಕೇಳಿಸಿಕೊಂಡ, ವಾಕ್ಯವನ್ನು ಕಾರ್ಯಾಚರಣೆಯಲ್ಲಿ ತಂದ, ಯಾರನ್ನು ಬೇಡಿಕೊಳ್ಳಬೇಕಾಗಿತ್ತು ಆತನನ್ನೇ ಬೇಡಿಕೊಂಡ, ಯಾರನ್ನು ಹುಡುಕಬೇಕಾಗಿತ್ತು ಆತನನ್ನೇ ಹುಡುಕಿದ, ಯಾರನ್ನು ತಟ್ಟಬೇಕಾಗಿತ್ತು ಆತನನ್ನೇ ತಟ್ಟಿದಾಗ ಆತನ ಜೀವಿತದಲ್ಲಿ ಎಲ್ಲ ಕಾರ್ಯಗಳು ಏನಾದವು ಅಂತ್ರಿ, ಸಫಲವಾದವು ಪ್ರಿಯರೇ. ಯಾಜಕಕಾಂಡ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಅದ್ಭುತವಾಗಿ ಮೋಶೆ ನೇಮಕ ಮಾಡಿರ್ತಕ್ಕಂಥ ಕಾರ್ಯ ಏನಿತ್ತು, ಕಾಣಿಕೆ ವಿಷಯದಲ್ಲಿ ಆ ವ್ಯಕ್ತಿ ಸಂಪೂರ್ಣವಾಗಿ ಯೇಸು ಹೇಳಿದ ಹಾಗೆ ಜನರಿಗೆ ಸಾಕ್ಷಿಯಾಗಲಿ. ಮೊದಲು ನೀನು ಕುಷ್ಠರೋಗಿಯಾಗಿದ್ದಿ, ಈಗ ಕುಷ್ಠ
ಕುಷ್ಠರೋಗ ವಾಸಿಯಾಗಿದೆ, ನಿನಗೆ ಸ್ವಸ್ಥತೆಯಾಗಿದೆ, ನಿನಗೆ ಬಿಡುಗಡೆಯಾಗಿದೆ ಎಂಬುದಾಗಿ ನೀನು ದೇವಾಲಯಕ್ಕೆ ಹೋಗಿ ನೀನು ಸಾಕ್ಷಿಯನ್ನು ಕೊಡು ಎಂಬುದಾಗಿ ತಿಳಿಸುವುದರ ಮೂಲಕವಾಗಿ ಯೇಸು ಆ ವ್ಯಕ್ತಿಗೆ ಎಚ್ಚರಿಕೆ ಕೊಟ್ಟಾಗ ಆ ವ್ಯಕ್ತಿ ಅದನ್ನೇ ಮುಂದೆ ಹೋಗಿ ಮಾಡಿದ ಪ್ರೇಯರ್. ಇವತ್ತು ನಾನು ನೀನು ಕೂಡ ದೇವರ ಅದ್ಭುತಗಳನ್ನು ಮಾಡಿದಾಗ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. ದೇವರಿಗೆ ನಾವು ಕೃತಜ್ಞತೆ ಅರ್ಪಣೆಗಳನ್ನು ಅರ್ಪಿಸುವವರಾಗಿರಬೇಕು. ದೇವರ ಒಂದು ವಿಷಯದಲ್ಲಿ ನಾವು ದೇವರು ಮಾಡಿದಂಥ ಮೇಲುಗಳನ್ನು ತಿಳಿಸುವವರಾಗಿರಬೇಕು. ಅಲ್ಲಿ ಯೇಸು ಒಂದು ಸಂದರ್ಭ, ಯಾಕಂದರೆ ಆತನ ಸೇವೆ ಇನ್ನೂ ದೊಡ್ಡದಾಗಿ ನಡಿಬೇಕಾಗಿದೆ, ಜನರಿಂದ ಸಮಸ್ಯೆ ಆಗುತ್ತೆ ಅಂತೇಳಿ ನೀನು ಯಾರಿಗೂ ಹೇಳಬೇಡ ಅಂತೇಳಿ ಹೇಳಿದ. ಕೆಲವು ಸಂದರ್ಭದಲ್ಲಿ ನೀನು ಹೇಳು ಎಂಬುದಾಗಿ ಯೇಸು ಹೇಳಿದ ಪ್ರೇಯರ್. ಹಲ್ಲೆಲೂಯಾ. ಈ ಸಂದರ್ಭದಲ್ಲಿ ಯೇಸು ಯಾರಿಗೂ ಹೇಳಬೇಡ ಎಂಬುದಾಗಿ ಹೇಳಿರುವಂಥದ್ದನ್ನು ನೋಡುವಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ. ಯೇಸು ಸ್ವಾಮಿಗೆ ಪ್ರಸಿದ್ಧಿ ಆಗಬೇಕಂತೇಳಿ, ಪ್ರಖ್ಯಾತಿಯನ್ನು ಪಡಿಬೇಕಂತೇಳಿ ನಿಜವಾಗಲೂ ಕೂಡ ಆತನ ಏನು ಮಾಡಲಿಲ್ಲ, ಬಯಸಲಿಲ್ಲ ಪ್ರೇಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕಂದರೆ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ಕೆಲವು ಜನರು ಪ್ರಖ್ಯಾತಿ ಸಲುವಾಗಿ ಪ್ರಸಿದ್ಧಿ ಆಗಬೇಕಂತೇಳಿ ಅನೇಕ ಸುಳ್ಳುಗಳನ್ನು ಸತ್ಯ ಎಂಬುದಾಗಿ ಏನು ಮಾಡ್ತಾ ಇರ್ತಾರೆ, ಪ್ರಚಾರ ಮಾಡ್ತಾ ಇರ್ತಾರೆ ಪ್ರೇಯರ್. ಪ್ರಸಿದ್ಧಿ ಪಡಿಬೇಕು, ಜನರಿಂದ ಹೊಗಳಿಸಿಕೊಳ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕಂತೇಳಿ. ಯೇಸು ಅದನ್ನು ಬಯಸಲಿಲ್ಲ ಪ್ರಿಯರೇ. ಜನರಿಂದ ಹೊಗಳಿಕೆ ಅಲ್ಲ, ನನಗೆ ದೇವರಿಂದ ಹೊಗಳಿಕೆ ಬೇಕು, ನನ್ನ ತಂದೆ ನನ್ನನ್ನು ಮೆಚ್ಚಬೇಕು ಎನ್ನುವಂಥ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅವನಿಗೆ ಆಗಿರ್ತಕ್ಕಂಥ ಬಿಡುಗಡೆ ಅದು ನಿಜವಾದಂಥ ಬಿಡುಗಡೆ ಆಗಿತ್ತು ಎಂಬುದಾಗಿ ದೃಢಪಡಿಸಿಕೊಳ್ಳಬೇಕಾದ್ರೆ ಅವನು ಕುಷ್ಠರೋಗಿಯ ಬಳಿಗೆ, ಕುಷ್ಠರೋಗಿ ಯಾಜಕನ ಬಳಿಗೆ ಏನು ಮಾಡಬೇಕಾಗಿತ್ತು, ಹೋಗಬೇಕಾಗಿತ್ತು ಪ್ರಿಯರೇ. ಅಲ್ಲಿ ಮಾತ್ರ ಅವನು ಶುದ್ಧನೆಂಬುದಾಗಿ ಘೋಷಿಸುವುದಕ್ಕೆ ಸಾಧ್ಯ ಇತ್ತು ಪ್ರಿಯರೇ. ಇವತ್ತು ನಾನು ನೀನು ಕೂಡ ನಿನ್ನ ಪಾಪದ ಕುಷ್ಠ, ನಿನ್ನ ಪಾಪದ ಕುಷ್ಠ ಶುದ್ಧಿಯಾಗಿದೆ ಎಂಬುದಾಗಿ ಯಾವಾಗ ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ರೀ? ನಾನು ನೀನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಆತನ ಮಕ್ಕಳಾಗಿ ನಡೆಯುವಂಥ ಸಮಯದಲ್ಲಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ಮಕ್ಕಳಾದ ಮೇಲೆ ನಾವು ಪುನಃ ಮತ್ತೆ ಪಾಪದ ಕಡೆಗೆ ಹೋಗುವಂಥದ್ದಲ್ಲ. ದೇವರ ಮಕ್ಕಳಾದ ಮೇಲೆ ಪುನಃ ಕುಷ್ಠವನ್ನು ಹತ್ತಿಸಿಕೊಳ್ಳುವಂಥದ್ದಲ್ಲ. ದೇವರ ಮಕ್ಕಳಾದ ಮೇಲೆ ನಮ್ಮ ಜೀವಿತ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ನಮ್ಮ ಜೀವಿತ ಸಂಪೂರ್ಣವಾಗಿ ದೇವರಿಗೆ ಅಂಕಿತವಾಗುತ್ತೆ. ಅದರ ಸಲುವಾಗಿ ದೇವರು ಹೇಳಿದ್ದಾರೆ, ನೀವು ನನ್ನ ಮೀಸಲಾದಂಥ ಜನಾಂಗ, ನೀವು ರಾಜವಂಶಸ್ಥರಾದಂಥ ಜನಾಂಗ, ನೀವು ಯಾಜಕರಾದಂಥ ಸಮೂಹವಾಗಿದ್ದೀರಿ. ನಿಮಗೋಸ್ಕರವಾಗಿಯೇ ನಾನು ಒಂದು ಹೊಸ ಭೂಮಿಯನ್ನು, ಹೊಸ ಆಕಾಶವನ್ನು ಸೃಷ್ಟಿ ಮಾಡ್ತಾ ಇದ್ದೇನೆ. ನಿಮಗೋಸ್ಕರವಾಗಿಯೇ ನಿಮಗೋಸ್ಕರವಾಗಿ ಆಕಾಶದಲ್ಲಿ, ಪರಲೋಕದಲ್ಲಿ ಬಿಡಾರಗಳನ್ನು, ಬಂಗಾರದ ಮನೆಗಳನ್ನು, ಚಿನ್ನದ ಬೀದಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದೇನೆ ಎಂಬುದಾಗಿ ದೇವರು ಏನು ಮಾಡಿದನ್ರಿ, ಭಾಷೆ ಕೊಟ್ಟು ಮಾತು ಕೊಟ್ಟು ಆತನು ಏನು ಮಾಡಿದಾನೆ, ಈ ಲೋಕವನ್ನು ಬಿಟ್ಟು ಹೋಗಿದ್ದಾನೆ ಪ್ರೇಯರ್. ಯಾಕಂದರೆ ಆತನು ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಆತನು ಎದ್ದು ಬಂದ ಸಾವಿನ ಕೊಂಡಿಯನ್ನು ಆತನು ಗೆದ್ದ ಕಾರಣ ಏನಂತಂದರೆ, ಆದಾಮ ಅವ್ವ ಯಾವೊಂದು ಸೈತಾನನ ಬಳಿಯಲ್ಲಿ ಅವರು ಬಂಧಿತರಾಗಿದ್ದರು, ಆ ಸೈತಾನನ ಬಳಿಯಲ್ಲಿ ಬಂಧಿತರಾಗಿರ್ತಕ್ಕಂಥ ಒಂದು ಪಾಪದ ಸ್ಥಿತಿಯಿಂದ ಬಂಧಿತರಾಗಿರ್ತಕ್ಕಂಥ ಅವರ ಜೀವಿತವನ್ನು ಏನು ಮಾಡಿದೆ, ಯೇಸು ಸ್ವಾಮಿ ಬರೋದರ ಮೂಲಕವಾಗಿ ಬಿಡುಗಡೆಯನ್ನು ತೆಗೆದುಕೊಂಡು ಬಂದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಒಂದು ಸುಲಭವಾಗಿ ಒಂದು ವಿಷಯವನ್ನು ಹೇಳ್ತೀನಿ. ಒಂದು ಸಣ್ಣದಾಗಿರ್ತಕ್ಕಂಥ ಜೋಳದ ಕಾಳಿರುತ್ತೆ. ಹಲ್ಲೆಲೂಯಾ. ಒಂದು ಭೂಮಿಯಲ್ಲಿ ನಾವು ಹಾಕಿದಾಗ ಆ ಜೋಳದ ಕಾಳು ಸಸಿಯಾಗಿ ಒಂದು ಒಳ್ಳೆಯ ಗಿಡವಾಗಿ ಬೆಳೀತಾ ಇರಬೇಕಾದ್ರೆ ಮುಂದೆ ಅದೇನು ಮಾಡುತ್ತೆ, ಫಲ ಕಾಲ ಬಂದಾಗ ಫಲ ಕೊಡುತ್ತೆ. ಒಂದೇ ಬಿತ್ತಿರ್ತೀವಿ ನಾವು, ಅದು ಸತ್ತೋಗುತ್ತೆ. ಸತ್ತೋದ ಮೇಲೆ ಅದು ಅನೇಕವಾಗಿರ್ತಕ್ಕಂಥ ಏನು ಕೊಡುತ್ತೆ ರೀ, ಬೀಜಗಳನ್ನು ಕೊಡುತ್ತೆ. ಜೋಳ ಕೊಡುತ್ತೆ. ಹಲ್ಲೆಲೂಯಾ. ಎಷ್ಟಿರ್ತಾರೆ ಒಂದು ಕಾಳಲ್ಲಿ ಅಂದಾಜು ಎಷ್ಟಿರ್ಬೋದು? 1,000 ಹೆಚ್ಚು ಕಡಿಮೆ ಅನ್ಕೋ. ಹಲ್ಲೆಲೂಯಾ. ಎಕ್ಸಾಕ್ಟ್ಲಿ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಯಾರು ಎಣಿಸ್ಕೊಂಡು ಕೂಡಲ್ಲ ಅಂತೇಳಿ ಅನಿಸುತ್ತೆ. ಹಲ್ಲೆಲೂಯಾ. ಯಾಕಂದ್ರೆ ಒಂದೊಂದು ದಪ್ಪ ಇರ್ತವೆ, ಒಂದೊಂದು ಚಿಕ್ಕದಾಗಿರ್ತವೆ. ಹಲ್ಲೆಲೂಯಾ. ನಾವು ಅಂದಾಜು 1,000 ಅನ್ಕೊಳ್ಳೋಣ. ಅದೇ 1,000 ಹಾಕಿದಾಗ ಇನ್ನೂ ಎಷ್ಟು ಬರೋದು? ಅದೇ ಉಳಿದಿರ್ತಕ್ಕಂಥ ಅದರಿಂದ ಡಿವೈಡ್ ಮಾಡ್ಕೊಂತ ಹೋದ್ರೆ ಅದಕ್ಕೆಲ್ಲ ಮೂಲ ಯಾವುದ್ರಿ? ಒಂದು ಜೋಳದ ಕಾಳು. ಆ ಒಂದು ಜೋಳದ ಕಾಳಿಂದ ಇಡೀ ಭೂಮಿಯ ತುಂಬ ಏನಾಯ್ತು, ಈಗ ಆ ಜೋಳ ಎಲ್ಲವೂ ಕೂಡ ಏನಾಯ್ತು ರೀ, ಹರಡಿಸಲ್ಪಟ್ಟು ಯಾವ ರೀತಿಯಾಗಿ ಹರಡಲ್ಪಡ್ತು ಅದೇ ರೀತಿಯಾಗಿ ಒಬ್ಬ ಆದಾಮನಿಂದ ಬಂದಿರತಕ್ಕಂಥ ಪಾಪ ಇಡೀ ಎಲ್ಲ ಮನುಷ್ಯರ ಮೇಲೆ ಅದೇನಾಯ್ತು ರೀ, ಅದು ಆಳ್ವಿಕೆ ಮಾಡುತ್ತೆ ಪ್ರೇರೆ. ಅದರ ಸಲುವಾಗಿ ಆ ಒಂದು ಪಾಪದ ಆಳ್ವಿಕೆಯಿಂದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರುವುದರ ಮೂಲಕವಾಗಿ ಆ ಒಂದು ಪಾಪದ ಫಲವಾಗಿ ಆದಾಮನು ಸತ್ತು ಹೋದರೆ, ಯೇಸು ಸ್ವಾಮಿ ಆ ಪಾಪದ ಮೂಲಕವಾಗಿ ಆತನು ತನ್ನ ಮೇಲೆ ಆ ಎಲ್ಲ ಪಾಪದ ಫಲಿತವನ್ನು ಆತನು ಹೊಂದಿಕೊಂಡು ನಾನು ಎಲ್ಲರಿಗೋಸ್ಕರವಾಗಿ ಸಾಯ್ತೀನಿ ಎಂಬುದಾಗಿ ಆತನು ಬಹಿರಂಗವಾಗಿ ಅನೇಕ ಸಾರಿ ಹೇಳಿದ. ಹಲ್ಲೆಲೂಯಾ. ನಿಮಗೆ ಬಿಡುಗಡೆ ಕೊಡಬೇಕಾದ್ರೆ ನಾನು ಸಾಯಬೇಕು, 3 ದಿವಸ ನಾನು ಭೂಗರ್ಭದಲ್ಲಿ ಇರಬೇಕು. ಮನುಷ್ಯ ಕುಮಾರನಿಗೆ ಅನೇಕವಾದಂಥ ಕಷ್ಟಗಳು ಬರ್ತವೆ, ಆತನಿಗೆ ಶಿಲುಬೆಯನ್ನು ಹಾಕ್ತಾರೆ, ಆತನು ಭಯಂಕರವಾದಂಥ ಹಿಂಸೆಯನ್ನು ಹೊಂದುತ್ತಾನೆ. ಕಾರಣ ಏನಂತಂದರೆ ಪಾಪ ಕುಷ್ಠ ಹತ್ತಿರತಕ್ಕಂಥ ನಮ್ಮ ಒಂದು ಏನಂತ ಹೇಳ್ತಾ ಇದ್ದೇವೆ ಪರಿಹಾರಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು, ತನ್ನ ದೇಹವನ್ನು ದಾರಿ ಎರೆದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತನು
ನಮಗಾಗಿ ತಗ್ಗಿಸಲ್ಪಟ್ಟ ನಾವು ಹೆಚ್ಚಿಸಲ್ಪಡಬೇಕಂತೇಳಿ, ಆತನು ನಮಗಾಗಿ ಬಡವನಾಗಿ ಈ ಲೋಕಕ್ಕೆ ಹೊರಟು ಬಂದ ನಾವು ಶ್ರೀಮಂತರಾಗಬೇಕಂತೇಳಿ, ಆತನು ನಮಗೋಸ್ಕರವಾಗಿ ಪಾತಾಳಕ್ಕೆ ಇಳಿದು ಹೋದ ನಾವು ಪರಲೋಕಕ್ಕೆ ಸೇರಬೇಕಂತೇಳಿ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವತ್ತು ನೀನು ಆತನ ಸ್ವರಕ್ಕೆ ಕಿವಿಗೊಟ್ಟರೆ, ಇವತ್ತು ನೀನು ಆತನ ಮಾತಿಗೆ ಕಿವಿಗೊಟ್ಟರೆ, ಖಂಡಿತವಾಗಿ ಯೇಸು ಹೇಳಿದ ಹಾಗೆ ಆತನಿಗೆ ಯಾವಾಗಲೂ ಕೂಡ ನಿನ್ನ ಮೇಲೆ ಮನಸ್ಸುಂಟು, ನಿನ್ನನ್ನು ಶುದ್ಧಿ ಮಾಡುವಂಥದ್ದು, ನಿನ್ನನ್ನು ಸ್ವಸ್ಥಪಡಿಸುವಂಥದ್ದು, ನಿನ್ನನ್ನು ಗುಣಪಡಿಸುವಂಥದ್ದು, ನಿನ್ನನ್ನು ಉನ್ನತವಾದಂಥ ಸ್ಥಾನದಲ್ಲಿ ಇರಿಸುವಂಥದ್ದು ಆತನ ಚಿತ್ತವಾಗಿದೆ ಪ್ರೇಯರ್. ಅದಕ್ಕಾಗಿ ನೀನು ಆತನಿಗೆ ಒಳಗಾಗಿ ಜೀವಿಸುವಾಗ, ಆತನಿಗೆ ವಿಧೇಯತೆಯನ್ನು ತೋರಿಸುವಾಗ, ಖಂಡಿತವಾಗಿ ದೇವರು ನಿನ್ನ ಜೀವಿತವನ್ನು ಏನು ಮಾಡ್ತಾನೆ, ಉನ್ನತವಾದಂಥ ಸ್ಥಾನದಲ್ಲಿ ನಿಲ್ಲಿಸ್ತಾನೆ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಸಹೋದರ ಸಹೋದರಿ, ಇವತ್ತಿನ ದಿವಸ ಆ ಕುಷ್ಠರೋಗಿಯೋಪಾದಿಯಲ್ಲಿ ದೇವರ ಸ್ವರಕ್ಕೆ ಕಿವಿಗೊಟ್ಟು, ದೇವರ ಒಂದು ಮಾತಿಗೆ ಕಿವಿಗೊಟ್ಟು ನೀನು ಆತನ ಬಳಿಗೆ ಬರುವಾಗ ಆತನು ನಿನ್ನ ಕುಷ್ಠವನ್ನು ಶುದ್ಧಿ ಮಾಡುವಂಥ ದೇವರಾಗಿದ್ದಾನೆ. ಅನೇಕ ಅಡ್ಡುಗೋಡೆಗಳು ಆ ವ್ಯಕ್ತಿಗೆ ಇರುವಾಗ ಅವೆಲ್ಲವುಗಳನ್ನು ದಾಟಿ ಆತನು ಹೊರಟು ಬಂದ. ಇವತ್ತು ಕುಲ ಎನ್ನುವಂಥದ್ದು ಅಡ್ಡುಗೋಡೆಯಾಗಿ, ಕೆಲವೊಂದು ಸಂಪ್ರದಾಯ ಪದ್ಧತಿಗಳೆನ್ನುವಂಥದ್ದು ಅಡ್ಡುಗೋಡೆಗಳಾಗಿ, ಕೆಲವೊಂದು ಸಂಗತಿಗಳು, ದುರ್ಚಟಗಳು, ದುರ್ಭಾಷೆ, ದುರ್ನಡತೆ, ದುಷ್ಟ ಸಾಂಗತಿ ಎನ್ನುವಂಥವುಗಳು ಅಡ್ಡುಗೋಡೆಯಾಗಿ ದೇವರ ಬಳಿಗೆ ಬರಲಾರ್ದ ಹಾಗೆ ನಮ್ಮನ್ನು ತಡೆ ಹಿಡಿದಿರಬಹುದೇನು. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರಿಗೆ ಬಳಿಗೆ ಬರುವಂಥದ್ದು ಇದು ಯಾವುದೇ ಒಂದು ಧರ್ಮವಲ್ಲ, ಇದು ಒಂದು ಮಾರ್ಗವಾಗಿದೆ. ಇದು ಪರಲೋಕಕ್ಕೆ ನಮ್ಮನ್ನು ಸೇರಿಸುವಂಥ ಮಾರ್ಗ, ಸತ್ಯ ಮಾರ್ಗ, ಮೋಕ್ಷ ಮಾರ್ಗ, ನಿತ್ಯ ಮಾರ್ಗ, ನಮಗೆ ಪರಿಹಾರವನ್ನು ಕೊಡುವಂಥ ಒಂದು ಮಾರ್ಗ. ಆ ಕುಷ್ಠರೋಗಿ ಯೇಸುವಿನ ಬಳಿಗೆ ಹೋದ, ಪರಿಹಾರವನ್ನು ಕಂಡುಕೊಂಡ. ಇವತ್ತು ನಾನು ನೀನು ಸ್ವಾಮಿಯ ಬಳಿಗೆ ಬರೋಣವಾ, ಆತನಲ್ಲಿ ಪರಿಹಾರ, ವಿಮೋಚನೆ, ಬಿಡುಗಡೆ ಎಂಬುದಾಗಿ ಗ್ರಹಿಸಿಕೊಂಡು ಜೀವಿಸುವಂಥವರಾಗೋಣ. ಆತನು ನಮಗಾಗಿ ಎಲ್ಲ ನೋವನ್ನು ಅನುಭವಿಸಿದ, ನಾವು ಗುಣ ಹೊಂದಬೇಕಂತೇಳಿ ನಮಗಾಗಿ ಆತನು ರೋಗವನ್ನು ಹೊತ್ತುಕೊಂಡ, ನಾವು ಆರೋಗ್ಯವಂತರಾಗಬೇಕೆಂಬುದಾಗಿ, ವಾಸಿಯಾಗಬೇಕಂತೇಳಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಮಹೋನ್ನತರು, ಮಹಾಪರಿಶುದ್ಧನಾದ ಮಹಾದೇವರು, ನಿಮಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ಸ್ವಾಮಿ 100ರಷ್ಟು ಫಲ ಕೊಡುವಂತೆ ನೀನು ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ಹೌದು ಕರ್ತನೆ, ಎಲ್ಲ ಮನುಷ್ಯರನ್ನು ನೀನು ಕರಿತಾ ಇದೆಯಪ್ಪ, ನನ್ನ ಬಳಿಗೆ ನೀವು ಬನ್ನಿರಿ, ನಿಮ್ಮ ಮೇಲಿರ್ತಕ್ಕಂಥ ಪಾಪ ಎನ್ನುವಂಥ ಹೊರೆ, ಕುಷ್ಠ ಎನ್ನುವಂಥ ಹೊರೆ, ಆ ಹೊರೆಯನ್ನು ನಾನು ತೆಗೆದು ಹಾಕ್ತೀನಿ, ನಿಮ್ಮ ಮೇಲಿರ್ತಕ್ಕಂಥ ಹೊರೆಯೆಲ್ಲವನ್ನು ನಾನು ತಗೊಳ್ತೀನಿ, ನನ್ನಲ್ಲಿರ್ತಕ್ಕಂಥ ಆಶೀರ್ವಾದವೆಲ್ಲವನ್ನು ನಾನು ನಿಮಗೆ ಕೊಡ್ತೀನಿ ಎಂಬುದಾಗಿ ನೀನು ಕರೆದಿದ್ದೀಯಪ್ಪ. ಹೌದು ಕರ್ತನೆ ದೇವರೇ, ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಒಂದು ಕುಟುಂಬ ಪ್ರಾರ್ಥನೆಯಲ್ಲಿ ಸ್ವಾಮಿ ದೇವರೇ, ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ನೀವು ಮಾತಾಡಿದುದಕ್ಕಾಗಿ ಸ್ತೋತ್ರಗಳಯ್ಯ. ಕೈ ಬಿಡಬಾರದು ಎಂಬುದಾಗಿ, ನಿನ್ನಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಎಂಬುದಾಗಿ, ನಿನ್ನಲ್ಲಿಯೇ ಪರಿಷ್ಕಾರ ಉಂಟು ಎಂಬುದಾಗಿ, ಸ್ಥಿರವುಳ್ಳವರಾಗಿ ಇರ್ರಿ ಎಂಬುದಾಗಿ ಸ್ವಾಮಿ ನೀನು ನಮ್ಮನ್ನು ಕರೆದಿದೆಯಪ್ಪ. ಯಾವ ವಿಷಯದಲ್ಲಿ ತಪ್ಪಿ ಹೋಗದ ಹಾಗೆ ನಮ್ಮ ಜೀವಿತವನ್ನು ಸ್ವಾಮಿ ನೀನು ತಾನೇ ಆಶೀರ್ವಾದ ಮಾಡಿ ನಡೆಸಬೇಕೆಂಬುದಾಗಿ, ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕಾಗಲಿ ತಿರುಗದೆ ಸ್ವಾಮಿ ನಿನ್ನ ಹೆಜ್ಜೆ ಜಾಡಿನಲ್ಲಿ ಸ್ವಾಮಿ ನಾವು ಅನುದಿನವೂ ನಡೆಯುವಂತೆ, ಅನುಕ್ಷಣ ಕೂಡ ಸ್ವಾಮಿ ನಿನ್ನ ಸ್ವಾಮಿ ಸಾಮೀಪ್ಯದಲ್ಲಿ ನಿಲ್ಲುವ ಮಕ್ಕಳಾಗಿ ಒಂದು ಸಹಾಯ ಮಾಡುತ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಕರ್ತನೆ, ಕುಟುಂಬದ ಪ್ರಾರ್ಥನೆಯಿಂದ ಇರತಕ್ಕಂಥ ಪ್ರತಿಯೊಂದು ಉದ್ದೇಶವನ್ನು ಸಫಲಪಡಿಸಯ್ಯ. ಕೂಡಿ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರ ಜೀವಿತಗಳನ್ನು ಆಶೀರ್ವಾದ ಮಾಡು. ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ರೀತಿಯಿಂದಲೂ ಸ್ವಾಮಿ ಸಮಸ್ಯೆಗಳಿಗೆ ಸ್ವಾಮಿ, ಸಂದಿಗ್ಧ ಪರಿಸ್ಥಿತಿಗಳಿಗೆ, ಸವಾಲುಗಳಿಗೆ ಸ್ವಾಮಿ ನೀನೇ ವಿಮೋಚಕನಾಗಿ ಬಿಡುಗಡೆಯನ್ನು, ಆದರಣೆಯನ್ನು, ಪರಿಷ್ಕಾರವನ್ನು ಸ್ವಾಮಿ ಅನುಗ್ರಹಿಸಿ ನಡೆಸ್ತಾ ಬರಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡರ್ಪಿಸಿ ಒಂದೇ ಪರಮ ತಂದೆಯೇ ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸಿಕೆ, ಬಲಪಡಿಸುವಿಕೆ ಕೂಡಿ ಬಂದರೆ ಇವರ ಸಂಘದಲ್ಲಿ, ಸಕಲ ಸದ್ಭಕ್ತರ ಸಂಘದಲ್ಲಿ, ಪ್ರಪಂಚದ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾ